ಅಸ್ಸಲಾಂ ಅಲೈಕುಂ. ಇವತ್ತಿನ ವಿಡಿಯೋಸ್ ಬಂದು ಗಂಡ ಇಲ್ಲದ ಜೀವನ ಹೆಣ್ಣಿದು ಹೇಗಿರುತ್ತೆ, ಒಂದು ಹೆಣ್ಣು ಗಂಡನನ್ನು ಬಿಟ್ಟು ಬದುಕೋದು ಎಷ್ಟು ಕಷ್ಟಕರ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಯಾಸ್ಮಿನ್ ರಿಯಾಸ್. ನನ್ನನ್ನೆಲ್ಲ ಪ್ರೋತ್ಸಾಹಿಸಿ ನಾನು ವಿಡಿಯೋಸ್ ಅನ್ನು ವಾಚ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಗಂಡ ಇಲ್ಲದೆ ಕಷ್ಟವನ್ನು ಅನುಭವಿಸುವ ಅಂದ್ರೆ ಈ ಸಮಾಜದಲ್ಲಿ ಕಷ್ಟವನ್ನು ಅನುಭವಿಸುವ ಮಹಿಳೆಯರ ಕೂಗು ಯಾರಿಗೂ ಕೇಳ್ತಾ ಇಲ್ಲ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮುಳ್ಳುಗೆರೆ ತುಂಬಿರುತ್ತೆ. ಸಮಾಜದಲ್ಲಿ ಅವರನ್ನು ಆಡಿಕೊಳ್ಳುವ ಮಾತುಗಳು ಕಲ್ಲಿನಿಂದ ಚುಚ್ಚುವಂತಿರುತ್ತೆ. ಮಹಿಳೆಯರೇ, ಎಚ್ಚರವಿರಲಿ. ಗಂಡನನ್ನು ಬಿಟ್ಟು ಒಬ್ಬಳೇ ಬದುಕ್ತೀನಿ ಅನ್ನೋ ಒಂದು ಆಸೆ ಮಾಡುವ ಮುಂಚೆ ಮೊದಲು ನಾವು ಎಷ್ಟು ಕಷ್ಟಪಡಬೇಕಾದಿತ್ತು ಅನ್ನೋದು ಒಂದು 5 ನಿಮಿಷ ಯೋಚನೆ ಮಾಡಬೇಕು. ಕೆಲವೊಂದಿಷ್ಟು ಮಹಿಳೆಯರು ಗಂಡ ಇಲ್ಲದೆ ವಿಧವೆಯರಾಗಿ ಬದುಕ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಹಿಳೆಯರು ಗಂಡನನ್ನು ಬಿಟ್ಟು ತಾನು ಒಬ್ಬಳೇ ಬದುಕಬಹುದು ಅನ್ನೋ ಒಂದು ನಂಬಿಕೆಯಿಂದ ಹೊರಗೆ ಬಂದಿದ್ದಾರೆ. ದಾಂಪತ್ಯ ಜೀವನದಿಂದ ಹೊರಗೆ ಬಂದಿದ್ದಾರೆ. ಕುಡ್ಕನಾದ್ರೂ ಪರವಾಗಿಲ್ಲ, ಗಂಡ ಬೇಕು. ಅವನು ಕೂಲಿ ಕೆಲಸ ಆದ್ರೂ ಮಾಡ್ಲಿ, ಅಥವಾ ಮನೆಯಲ್ಲಿ ದಂಡಪಿಂಡಾಗಿ ಬಿದ್ದಿರ್ಲಿ, ಪರವಾಗಿಲ್ಲ. ಹೆಸರಿಗೆ ಒಬ್ಬ ಗಂಡ ಬೇಕೇ ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ಗಂಡ ಇಲ್ಲ ಅಂದ್ರೆ ಬದುಕಲಿಕ್ಕೆ ತುಂಬಾನೇ ಕಷ್ಟ ಇದೆ. ನಾವು ಅಷ್ಟೊಂದು ಈಸಿ ಅಂತ ಅನ್ಕೊಳ್ಬೇಡಿ. ನೀವು ಒಂದು ಬಾರಿ ಗಂಡ ಇಲ್ಲದೆ ಬದುಕುತ್ತಿರುವ ಮಹಿಳೆಯರನ್ನು ಭೇಟಿ ಮಾಡಿ ಮಾತಾಡಿ. ಅವ್ರು ಹೇಳ್ತಾರೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಕೆಲವೊಬ್ರು ಸಿಂಗಲ್ ಪೇರೆಂಟ್ಸ್ ಆಗಿರ್ತಾರೆ ಮಹಿಳೆಯರು. ಅಂದ್ರೆ ಗಂಡನನ್ನು ಬಿಟ್ಟು ಬಂದಿರ್ತಾರೆ ಅಥವಾ ವಿಧವೆ ಆಗಿರ್ತಾರೆ, ಹೇಳಿಕ್ಕಾಗಲ್ಲ. ಅಂಥವರನ್ನು ಭೇಟಿ ಮಾಡಿ ಮಾತಾಡಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಒಂದು ಸಿಂಗಲ್ ಪೇರೆಂಟ್ಸ್ ಆಗಿ ಬರುವ ಕಷ್ಟ ಅಷ್ಟಿಷ್ಟಲ್ಲ. ಮಕ್ಕಳ ಎಜುಕೇಶನ್ ನೋಡ್ಕೊಳ್ಬೇಕು, ಲೈಫ್ ಲೀಡ್ ಮಾಡ್ಬೇಕು. ಆ ಮಗುಗೆ ಒಂದು ಗೌರವ ಈ ಸಮಾಜದಲ್ಲಿ ಸಿಗ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ವಾ. ಎಷ್ಟೆಲ್ಲ ಈ ಸಮಾಜ ಚುಚ್ಚು ಮಾತಾಡುತ್ತೆ ಅನ್ನೋದು ನೀವು ಒಂದ್ ಸ್ವಲ್ಪ ಭೇಟಿ ಮಾಡಿ ಆಮೇಲೆ ಗಂಡನನ್ನು ಬಿಡ್ಬೇಕಾ, ಒಬ್ಳೆ ಬದುಕ್ಬೇಕಾ ಅಂತ ಅನ್ಕೊಳ್ಳಿ. ಕೆಲವೊಂದಿಷ್ಟು ಗಂಡಂದಿರು ಅವರೇ ಬಿಟ್ಟು ಹೋಗಿರ್ತಾರೆ. ಪಾಪ ಅವರ ಪರಿಸ್ಥಿತಿ ಹೇಳಿಕ್ ಆಗಲ್ಲ, ಅವ್ರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಸಿಂಗಲ್ ಆಗಿ ಇರ್ಬೇಕಾಗುತ್ತೆ. ಸೊ ಆದ್ರೆ ಒಂದು ಕೊನೆಯದಾಗಿ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡುದಂದ್ರೆ, ಕೆಲವೊಂದು ಪೇರೆಂಟ್ಸ್ಗಳು ಅಂದ್ರೆ ಗಂಡಂದಿರ ಬಿಟ್ಟು ಹೋಗುದು, ಡಿವೋರ್ಸ್ ಮಾಡಿ ಹೋಗುದು, ಆ ಒಂದು ಮಹಿಳೆದು ಯಾವುದೇ ರೀತಿಯ ತಪ್ಪಿರೋದಿಲ್ಲ. ಆದ್ರೂ ಕೂಡ ಪಾಪ ಅವಳು ಒಬ್ಳೆ ಆಗಿ ಜೀವನ ಮಾಡ್ಬೇಕಾಗುತ್ತೆ. ಅಂತ ಮಹಿಳೆಯರಿಗೆ ದಯವಿಟ್ಟು ಈ ಸಮಾಜದಲ್ಲಿ ರೆಸ್ಪೆಕ್ಟ್ ಸಿಗ್ಬೇಕು, ಗೌರವ ಕೊಡ್ಬೇಕು ನೀವು. ಯಾಕಂದ್ರೆ ಅವರು ಕೂಡ ಮನುಷ್ಯರಲ್ವಾ. ಪಾಪ ಅವರು ಲೈಫಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತ ನಮ್ಮ ಸಮಾಜ ಚುಚ್ಚು ಮಾತನಾಡ್ಬೇಕು ಹೇಳಿ. ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅವರ ಜೀವನ ಅವರ ಇಷ್ಟ, ಅವರವರು ಬದುಕೊಳ್ತಾರೆ. ಅದಕ್ಕೆ ಆಡುವ ಮಾತುಗಳು ಸ್ವಲ್ಪ ಕಮ್ಮಿ ಆಗ್ಬೇಕು ಅಂತವರ ಬಗ್ಗೆ. ಅದು ಅವ್ರಿಗೆ ಎಷ್ಟು ನೋವು ಕೊಡುತ್ತೆ ಅಂತ ಮೊದಲು ಥಿಂಕ್ ಮಾಡ್ಬೇಕು. ಹಾಗೇನೆ ಇನ್ನು ಗಂಡ ಬಿಟ್ಟು ನಾವು ಬದುಕ್ತೀವಿ, ನಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ, ನಾವು ಕೂಡ ಕಲ್ತಿದ್ದೀವಿ, ನಮ್ಮ ಕಾಲಲ್ಲಿ ನಾವು ನಿಲ್ತೀವಿ ಅನ್ನೋರು ಸ್ವಲ್ಪ ಅಂತವರನ್ನು ಭೇಟಿ ಮಾಡಿ ಮಾತಾಡಿ ಆಮೇಲೆ ನೀವು ಒಂದು ಒಳ್ಳೆ ಡಿಸಿಷನ್ಗೆ ಬನ್ನಿ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.